ನಾನು ಪ್ರಾಡಕ್ಟ್ ತಗೊಂಡು 6 ಮಂತ್ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನನ್ನ 4 days ಅಲ್ಲಿ ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮೇಡಮ್. ಅಲ್ಲಿಂದ ನನ್ನ ಹಸ್ಬೆಂಡಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವರಿಗೆ ಸ್ಟಂಟ್ ಹಾಕಿದ್ರು. ಶುಗರ್ ಹೈ ಶುಗರ್ 280 ತನಕ ಇತ್ತು. ಪರ್ಚೇಸ್ ಮಾಡಿ 1 month ಆಫ್ಟರ್ ಅವರಿಗೆ ಟೆಸ್ಟಿಗೆ ಹೋದೆ ಮೇಡಮ್. ನಾನು ಹೋಗುವಾಗ ಶುಗರ್ದು ಮಾತ್ರ ಬೆಳಿಗ್ಗೆ ಒಂದು ಸಂಜೆ ಅರ್ಧಕ್ಕೆ ಬಂತು. ಹಾರ್ಟ್ದು ಟ್ಯಾಬ್ಲೆಟ್ ಮೂರು ಟ್ಯಾಬ್ಲೆಟ್ಸ್ ಬಂತು. ನೆಕ್ಸ್ಟ್ ಆಫ್ಟರ್ ಇದು ರೀಸೆಂಟ್ 2 month ಬ್ಯಾಕ್ ಟೆಸ್ಟಿಗೆ ಹೋಗೋ ಶುಗರ್ ಮಾತ್ರ ನಿಲ್ಸಿದ್ದಾರೆ ಮೇಡಮ್. ಅದು ಶುಗರ್ ನಾರ್ಮಲ್ಗೆ ಬಂದಿದೆ. ಹಾರ್ಟ್ದು ಮಾತ್ರ ಕಂಟಿನ್ಯೂ ಮಾಡಿದೆ 3 ಟ್ಯಾಬ್ಲೆಟ್ಸ್. ಮತ್ತೆ ಹಾಗೆ ನಾನು ಚಿಕ್ಕಪ್ಪನಿಗೆ ಒಂದು ಕೊಟ್ಟಿದ್ದೆ, ನಾನು ಅವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್, ಕಾಲಲ್ಲಿ ದಪ್ಪ ಆಗೋದು. 4 month ತನಕ ಯೂಸ್ ಮಾಡಿ, ಕರೆಕ್ಟ್ ಯೂಸ್ ಮಾಡಿದಾಗ ನೆಕ್ಸ್ಟ್ ಅವರ ಕಾಲಲ್ಲಿ ಊತ ಬರೋದೇ ಹೋಗಿದೆ ಮೇಡಮ್, ಊತನೇ ಇಲ್ಲ. ಹಾಗೆ ರೀಸೆಂಟ್ ನನ್ನ ಮಗನಿಗೆ ಮೊನ್ನೆ ಜ್ವರ ಬಂದದ್ದು ಲಾಸ್ಟ್ ವೀಕ್ ಅಲ್ಲಿ. ಕಾಲೇಜಿಂದ ಬಂದು ಮಲಗಿದ ಜ್ವರ ಅಂತೇಳಿ, ಕುದೀತಾ ಇತ್ತು. ನಾನು ರಾತ್ರಿ ಬಂದು ಒಂದು ಮಾತ್ರೆ ಕೊಟ್ಟೆ ಜ್ವರದ್ದು, ಮತ್ತೆ ಮಲಗಿಸಿದೆ. ಬೆಳಿಗ್ಗೆದ್ದು ಜ್ವರ ಬೆವರಿದೆ. ಮತ್ತೆ ಎಂತ ಮಾಡಿ ಹಿಬಾರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಹಿಬಾರೆ ತಗೊಂಡ ಒಂದೇ ದಿನ, ನೆಕ್ಸ್ಟ್ ಡೇ ಇಂದ ಕಾಲೇಜ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಜ್ವರ ಇಲ್ಲ ಏನಿಲ್ಲ, ಮತ್ತೆ ಮಾತ್ರೆ ಕೂಡ ತಗೊಳ್ಳಿಲ್ಲ. ನನಗೆ ನಿನ್ನೆ ಜೋರು ಗಂಟ್ಲು ನೋವು, ಶೀತ ಆಗಿತ್ತು. ನಾನು ಅದನ್ನೇ ಬೆಲ್ಟ್ ಉಂಟಲ್ಲ ಮೇಡಮ್, ಅದನ್ನೇ ಕಟ್ಟಿದೆ. ತುಂಬಾ ಅಂದ್ರೆ ತುಂಬಾ ರಿಸಲ್ಟ್ ಉಂಟು. ನಾನು ತುಂಬಾ ಜನಕ್ಕೆ ಪ್ರಮೋಟ್ ಮಾಡಿದ್ದೇನೆ ಮೇಡಮ್. ಮೊನ್ನೆ ರೀಸೆಂಟ್ ಆಗಿ 15 days ಬ್ಯಾಕ್ ಒಬ್ಬರಿಗೆ ಪ್ಯಾರಲಿಸ್ ಆಗಿ 1 month ಬ್ಯಾಕ್ ಪ್ಯಾರಲಿಸ್ ಆಗಿದ್ದು. ನಾವೀಗ ಮಾತಾಡುವಾಗ ಕಟ್ಟಿ ಬಂದ್ವಿ ಮೇಡಮ್. ಅವ್ರಿಗೆ ವಿತಿನ್ ½ ಅಲ್ಲಿ ಅವ್ರನ್ನ ನಡೆಸಿದ್ವಿ. ಮೇಲೆ ಸ್ಟೆಪ್ ಹಾಕಿದ್ದಾರೆ ಅವರು. ಲಾಸ್ಟ್ ವೀಕ್ ಅಲ್ಲಿ ಫೋನ್ ಮಾಡುವಾಗ ಸ್ವಲ್ಪ ರಿಕವರಿ ಆಗ್ತಾ ಬಂದಿದ್ದಾರೆ ಅಂತೆ. ತುಂಬಾ ಅಂದ್ರೆ ತುಂಬಾ ಗುಡ್ ರಿಸಲ್ಟ್ ಮೇಡಮ್.